ಬಂಗಾರಕ್ಕೆ ಪರ್ಯಾಯ ಇದೆಯಾ ಅಂತ ಅಂದ್ರೆ ಹೌದು ಇದೆ ಅಂತ ಹೇಳ್ತಾರೆ. ಇದು ಗ್ಲೋಬಲ್ ಇನ್ವೆಸ್ಟರ್ ರಾಬರ್ಟ್ ಕಿಯಾಸಕಿ ಸ್ಪಷ್ಟ ಮಾತು. ಬಂಗಾರಕ್ಕೆ ಇದೆಯಾ ಪರ್ಯಾಯ? ಹೌದು ಇದೆ. ಇದು ಗ್ಲೋಬಲ್ ಇನ್ವೆಸ್ಟರ್ ರಾಬರ್ಟ್ ಕಿಯಾಸಕಿ ಸ್ಪಷ್ಟ ಮಾತು. ಹೂಡಿಕೆ ಸಂಬಂಧ ತಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿದ ಗ್ಲೋಬಲ್ ಇನ್ವೆಸ್ಟರ್, ಬಂಗಾರ, ಬೆಳ್ಳಿ, ಬಿಟ್ಕಾಯಿನ್ ಮೂರರ ಮೇಲೆ ಹೂಡಿಕೆ ಒಳ್ಳೆಯದು, ಆದರೆ ಒಂದು ಆಯ್ಕೆ ಮಾಡಿಕೊಳ್ಳಿ ಎಂದ್ರೆ ಬಿಟ್ಕಾಯಿನ್ಗೆ ನನ್ನ ಆದ್ಯತೆ. ಯಾಕೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಚಿನ್ನದ ಬೆಲೆ ಹೆಚ್ಚಾದ್ರೆ ಮತ್ತಷ್ಟು ಗಣಿ ತೋಡ್ತಾರೆ, ಆದ್ರೆ ಪೂರೈಕೆ ಹೆಚ್ಚುತ್ತೆ. ಆದ್ರೆ ಬಿಟ್ಕಾಯಿನ್ ವಿಷಯದಲ್ಲಿ ಹಾಗೆ ಆಗಲ್ಲ, ಸಾಧ್ಯವೇ ಇಲ್ಲ. ಮೊದಲೇ ಡಿಸೈನ್ ಮಾಡಿದ ಪ್ರಕಾರ ಗರಿಷ್ಠ 21 ಮಿಲಿಯನ್ ಬಿಟ್ಕಾಯಿನ್. ಪ್ರೋಟೋಕಾಲ್ ಪ್ರಕಾರ 21 ಬಿಲಿಯನ್ಗಿಂತ ಒಂದೇ ಬಿಟ್ಕಾಯಿನ್. ಇದು ಅದ್ಭುತವಾದ ಡಿಸೈನ್, ಅದಕ್ಕೆ ನನಗೆ ಬಿಟ್ಕಾಯಿನ್ ಮೇಲೆ ನಂಬಿಕೆ ಇದೆ. ಬಿಟ್ಕಾಯಿನ್ ಅನ್ನು ಚಿನ್ನಕ್ಕೆ ಪರ್ಯಾಯ ಎಂದು ನಂಬುವ ಹೂಡಿಕೆದಾರರ ಸಂಖ್ಯೆ ಹೆಚ್ಚಿದೆ. ಗ್ಲೋಬಲ್ ಇನ್ವೆಸ್ಟರ್ ರಿಚ್ ಡಾಡ್ ಪೂರ್ ಡಾಡ್ ಕೃತಿ ಲೇಖಕ ಕಿಯಾಸಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂಗಾರಕ್ಕೆ ಇದೆಯಾ ಪರಿಹಾರ ಅಂದ್ರೆ ಹೌದು ಇದೆ. ಚಿನ್ನದ ಬೆಲೆ ಹೆಚ್ಚಾದ್ರೆ ಮತ್ತಷ್ಟು ಗಣಿ ತೋಡ್ತಾರೆ, ಆದ್ರೆ ಪೂರೈಕೆ ಹೆಚ್ಚುತ್ತೆ. ಆದ್ರೆ ಬಿಟ್ಕಾಯಿನ್ ವಿಷಯದಲ್ಲಿ ಹಾಗೆ ಆಗಲ್ಲ, ಸಾಧ್ಯವೇ ಇಲ್ಲ. ಮೊದಲೇ ಡಿಸೈನ್ ಮಾಡಿದ ಪ್ರಕಾರ ಗರಿಷ್ಠ 21 ಮಿಲಿಯನ್ ಬಿಟ್ಕಾಯಿನ್ ಅಷ್ಟೇ ಇರುತ್ತವೆ. ಪ್ರೋಟೋಕಾಲ್ ಪ್ರಕಾರ 21 ಬಿಲಿಯನ್ಗಿಂತ ಒಂದೇ ಬಿಟ್ಕಾಯಿನ್ ಸೃಷ್ಟಿಸಲು ಆಗಲ್ಲ. ಇದು ಅದ್ಭುತವಾದ ಡಿಸೈನ್, ಅದಕ್ಕೆ ನನಗೆ ಬಿಟ್ಕಾಯಿನ್ ಮೇಲೆ ನಂಬಿಕೆ ಅಂತ ಕಿಯಾಸಕಿ ಟ್ವೀಟ್ ಮಾಡಿದ್ದಾರೆ. ಬಂಗಾರದ ಬೆಲೆಯ ಏರಿಕೆ ಈಗ ಗಣನೀಯವಾಗಿ ಏರ್ತಾ ಇದೆ, ಮತ್ತೊಂದು ಕಡೆ ಇಳಿಕೆ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಪರ್ಯಾಯವಾಗಿ ಏನಾದ್ರೂ ಇದೆಯಾ ಬೇರೆ ವಿಚಾರ, ಹೂಡಿಕೆ ವಿಚಾರದಲ್ಲಿ ಅಂತ ನೋಡಿದ್ರೆ ಹೌದು ಇದೆ. ಅದು ಯಾವುದು ಅಂತ ಅಂದ್ರೆ ಬಿಟ್ಕಾಯಿನ್ ವಿಚಾರದಲ್ಲಿ. ಇದನ್ನ ನಾವು ಹೇಳ್ತಾ ಇಲ್ಲ, ಗ್ಲೋಬಲ್ ಇನ್ವೆಸ್ಟರ್ ರಿಚ್ ಡಾಟ್ ಪೂರ್ ಡಾಟ್ ಕೃತಿ ಲೇಖಕ ಕಿಯಾಸಕಿ ಟ್ವೀಟ್ ಅನ್ನ ಮಾಡಿದ್ದಾರೆ ಈ ರೀತಿಯಾಗಿ. ಅಂದ್ರೆ ಪ್ರೋಟೋಕಾಲ್ ಪ್ರಕಾರ 21 ಬಿಲಿಯನ್ಗಿಂತ ಒಂದೇ ಬಿಟ್ಕಾಯಿನ್ ಸೃಷ್ಟಿಸಲು ಆಗಲ್ಲ, ಹೀಗಾಗಿ ಇದು ಅದ್ಭುತವಾದ ಡಿಸೈನ್ ಆಗುತ್ತೆ. ಅದಕ್ಕೆ ನನಗೆ ಬಿಟ್ಕಾಯಿನ್ ಮೇಲೆ ನಂಬಿಕೆ, ಬಿಟ್ಕಾಯಿನ್ ಚಿನ್ನಕ್ಕೆ ಪರ್ಯಾಯ ಅನ್ನೋದನ್ನ ನಾನು ನಂಬುತ್ತೇನೆ ಅನ್ನುವಂಥ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಿ ಟ್ವೀಟ್ ಅನ್ನ ಮಾಡಿದ್ದಾರೆ ಕಿಯಾಸಕಿ. ಇನ್ನು ಬಿಟ್ಕಾಯಿನ್ ಅನ್ನ ಚಿನ್ನಕ್ಕೆ ಪರ್ಯಾಯ ಎಂದು ನಂಬಿ ಹೂಡಿಕೆದಾರರ ಸಂಖ್ಯೆ ಹೆಚ್ಚಾಗಿದೆ. ಸೊ ಹೀಗಾಗಿ ಬಂಗಾರಕ್ಕೆ ಪರ್ಯಾಯವಾಗಿ ಬಿಟ್ಕಾಯಿನ್ ಇರುವಂಥದ್ದು. ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡೋದು ತುಂಬಾ ಒಳ್ಳೆಯದು. ಬಂಗಾರ ಇನ್ನು ಬಿಟ್ಕಾಯಿನ್ ಈ ವಿಚಾರದಲ್ಲಿ ಹೂಡಿಕೆ ಮಾಡೋದಿದೆಯಲ್ಲ, ಇದು ತುಂಬಾ ಒಳ್ಳೆಯದು. ಯಾಕಂದ್ರೆ ಬಂಗಾರ ಒಂದು ವೇಳೆ ಏರಿಳಿತಗಳನ್ನ ಕಾಣಿಸುತ್ತೆ, ಆದರೆ ಬಿಟ್ಕಾಯಿನ್ ವಿಚಾರದಲ್ಲಿ ಯಾವತ್ತೂ ಸಹಿತ ಗಣನೀಯ ಅಂದ್ರೆ ಒಂದೇ ರೀತಿಯಾದಂಥ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಬಿಟ್ಕಾಯಿನ್ ವಿಚಾರದಲ್ಲಿ ಇದೀಗ ಹೂಡಿಕೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಕಿಯಾಸಕಿ ಟ್ವೀಟ್ ಮೂಲಕ ವಿಷಯವನ್ನ ತಿಳಿಸಿರುವಂಥದ್ದು. ಯಾಕೆ ಅನ್ನೋದನ್ನ ಅಲ್ಲಿ ನಾವು ಗಮನಿಸಿ ನೋಡಿದಾಗ ಇದೀಗ ಪ್ರೋಟೋಕಾಲ್ ಪ್ರಕಾರ 21 ಬಿಲಿಯನ್ಗಿಂತ ಒಂದೇ ಬಿಟ್ಕಾಯಿನ್ ಸೃಷ್ಟಿಸಲು ಆಗಲ್ಲ. ಇದು ಅದ್ಭುತವಾದಂಥ ಡಿಸೈನ್ ಆಗುತ್ತೆ. ಅದಕ್ಕೆ ನನಗೆ ಬಿಟ್ಕಾಯಿನ್ ಮೇಲೆ ನಂಬಿಕೆ ಹೆಚ್ಚು. ಬಿಟ್ಕಾಯಿನ್ ಚಿನ್ನಕ್ಕೆ ಪರ್ಯಾಯ ಅನ್ನೋದನ್ನ ನಾನು ನಂಬುತ್ತೇನೆ. ಬಿಟ್ಕಾಯಿನ್ ಅನ್ನ ಚಿನ್ನಕ್ಕೆ ಪರ್ಯಾಯ ಎಂದು ನಂಬಿ ಹೂಡಿಕೆದಾರರು ಹೆಚ್ಚಾಗಿದ್ದಾರೆ. ಸೊ ಹೀಗಾಗಿ ಮೊದಲೇ ಡಿಸೈನ್ ಮಾಡಿದ ಪ್ರಕಾರ ಗರಿಷ್ಠ 21 ಮಿಲಿಯನ್ ಬಿಟ್ಕಾಯಿನ್ ಅಷ್ಟೇ ಇರುತ್ತವೆ. ಸೊ ಹೀಗಾಗಿ ಚಿನ್ನದ ಮೇಲೆ ಹೆಚ್ಚಾದರೆ ಮತ್ತಷ್ಟು ಗಣಿ ತೋಡ್ತಾರೆ, ಆದರೆ ಪೂರೈಕೆ ಹೆಚ್ಚುತ್ತೆ. ಆದರೆ ಬಿಟ್ಕಾಯಿನ್ ವಿಷಯದಲ್ಲಿ ಹಾಗೆ ಆಗಲ್ಲ, ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಮೊದಲೇ ಡಿಸೈನ್ ಮಾಡಿದ ಪ್ರಕಾರ ಗರಿಷ್ಠ 21 ಮಿಲಿಯನ್ ಬಿಟ್ಕಾಯಿನ್ ಅಷ್ಟೇ ಇರುತ್ತವೆ. ಸೊ ಹೀಗಾಗಿ ಪ್ರೋಟೋಕಾಲ್ ಪ್ರಕಾರ 21 ಬಿಲಿಯನ್ಗಿಂತ ಒಂದೇ ಬಿಟ್ಕಾಯಿನ್ ಸೃಷ್ಟಿಸಲು ಆಗಲ್ಲ. ಸೊ ಹೀಗಾಗಿ ಬಿಟ್ಕಾಯಿನ್ ಮೇಲೆ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಬಂಗಾರಕ್ಕೆ ಪರ್ಯಾಯವಾಗಿ ಬಿಟ್ಕಾಯಿನ್ ವಿಚಾರದಲ್ಲಿ ಹೂಡಿಕೆ ಮಾಡೋದು ತುಂಬ ಒಳ್ಳೆಯದು ಅಂತ ಇದೀಗ ಕೃತಿ ಲೇಖಕ ಕಿಯಾಸಕಿ ಟ್ವೀಟ್ ಮೂಲಕ ಈ ವಿಷಯವನ್ನ ತಿಳಿಸಿದ್ದಾರೆ.